ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ಇದಕ್ಕೆ ಯಾವ ತರಕಾರಿನೂ ನಾನು ಯೂಸ್ ಮಾಡಿಲ್ಲ. ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಈರುಳ್ಳಿ ಹಾಗೆ ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಒಂದು ಕುಕ್ಕರ್ಗೆ 2 ಚಮಚೆ ಎಣ್ಣೆ ಹಾಗೆ 1 ಚಮಚೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಕಾಯಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಸೋಂಪು ಕರಿಬೇವು ಹಾಕಬೇಕು. ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದನ್ನ ಸೇರಿಸ್ಬೇಕು. ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಒಂದು ಅರ್ಧ ಎತ್ತಿಟ್ಕೋಬೇಕು ಇದರಲ್ಲಿ. ಇವಾಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಒಂದು 4-5 ಮೆಣಸು ಹಾಗೆ ಒಂದೇ ಒಂದು ಏಲಕ್ಕಿ. ಇವಾಗ ಇದಕ್ಕೆ ಪಾಲಕ್ನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 5-6 ಮೆಣಸಿಕಾಯಿನ ಸೇರಿಸ್ಕೋಬೇಕು. ಇವಾಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವಾಗ ನೆಕ್ಸ್ಟ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರದ್ದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಪಾಲಕ್ನೆಲ್ಲ ಫ್ರೈ ಮಾಡಿದ್ವಲ್ಲ, ಅದನ್ನು ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನ ಕುಕ್ಕರ್ಗೆ ಹಾಕಿ 10 ನಿಮಿಷ ಅದನ್ನ ಬೇಯಿಸ್ಕೋಬೇಕು. ಯಾಕಂದರೆ ಅದು ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಈಗ ನೆಕ್ಸ್ಟ್ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಹಾಕಬೇಕು ಇದಕ್ಕೆ. ಅದನ್ನ ಹಾಕಿ ಕೂಡ ಸ್ವಲ್ಪ ಬೇಯಿಸ್ಕೋಬೇಕು. ಇವಾಗ ಇದಕ್ಕೆ ನೀರು ಹಾಕೋಬೇಕು. ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಬಾಸುಮತಿ ಹಾಗೆ ಅರ್ಧ ನಾರ್ಮಲ್ ಅಕ್ಕಿ ತೊಗೊಂಡಿದ್ದೆ. ಹಾಗಾಗಿ ನಾನು 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಗಲ್ಲಿ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದ್ದೆ. ಹಾಗಾಗಿ ಇವಾಗ ನೆಕ್ಸ್ಟು ಅಕ್ಕಿ ಹಾಕಿ ಅದನ್ನ ಸ್ವಲ್ಪ ಚಮಚೆಯಿಂದ ಬಾಡಿಸಿ, ಅದಾದಮೇಲೆ ಕುಕ್ಕರ್ ಮುಚ್ಚಿ 1-2 ಸೀಟಿ ಹೊಡಿಸಿದ್ರೆ ಆಯಿತು. ಇದಕ್ಕೆ ಯಾವುದೇ ತರಕಾರಿ ನಾನು ಯೂಸ್ ಮಾಡಿಲ್ಲ. ಬರೀ ಈರುಳ್ಳಿ ಹಾಗೆ ಟೊಮೆಟೊ ಹಾಕಿ ಮಾಡಿರೋದು ಇದು. ಇದರಲ್ಲಿ ಮೇನ್ ಇರೋದೇ ಪಾಲಕ್ಕು. ಅದನ್ನು ಬಿಟ್ಟರೆ ಇನ್ನೇನು ಇದಕ್ಕೆ ಹಾಕಿಲ್ಲ ನಾನು. ನೀವು ಇದನ್ನ ಮನೇಲಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ಹಾಫ್ ಆನ್ ಅವರಲ್ಲಿ ಮುಗಿದು ಹೋಗುತ್ತೆ ಇದು. ಸೊ ತುಂಬ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನಂಗೆ ಕಾಮೆಂಟ್ ಮೂಲಕ ತಿಳಿಸಿ. ಈಟ್ ಗುಡ್, ಬಿ ಹ್ಯಾಪಿ. ಬಾಯ್.